ಹಾಗೂ ಸಭಾಸದರೇ, ಈ ಬೆಳಗಿನ ಹೊತ್ತು ಬಹಳ ವಿಶಿಷ್ಟವಾಗಿ ನನಗೆ ಕಂಡು ಬರ್ತಾ ಇದೆ. ಅನುಭವ ಮಂಟಪವನ್ನು ಕೇಳಿದ್ದೆ, ಷೇರು ಮಂಟಪವನ್ನು ಕೇಳಿರಲಿಲ್ಲ. ಇವತ್ತು ಷೇರು ಮಂಟಪವನ್ನು ಕಣ್ಣಾರೆ ನೋಡ್ತಾ ಇದ್ದೇನೆ, ಷೇರು ಮಂಟಪದ ಒಂದು ಭಾಗವಾಗಿ ಇದ್ದೇನೆ. ಈ ಷೇರು ಮಂಟಪ ಎಷ್ಟು ಪ್ರಭಾವಶಾಲಿಯಾದದ್ದು ಅನ್ನೋದಕ್ಕೆ ಪುರಾವೆ ನಮ್ಮೆಲ್ಲರ ಮುಂದೆ ಈಗಾಗಲೇ ನಮ್ಮ ಗೆಳೆಯರು, ಬಾಗಲಕೋಟೆಯಿಂದ ಬಂದಂಥ ಗೆಳೆಯರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ಅನುಭವ ಮಂಟಪ, ಈ ಷೇರು ಮಂಟಪ ನನ್ನ ಬದುಕಿಗೆ ಒಂದು ದಾರಿಯನ್ನು ಕೊಟ್ಟಿದೆ, ತೋರಿಸ್ತಾ ಇದೆ ಅನ್ನೋ ಮಾತನ್ನು ಹೇಳೋದ್ರ ಜೊತೆಗೆ ನಾನೂ ಸಹ ನನ್ನಂತಹ ಉಳಿದ ಹಲವರಿಗೆ ಮಾರ್ಗದರ್ಶನ ಕೊಡೋಕ್ಕೆ ಸಾಧ್ಯವಾಗ್ತಾ ಇದೆ ಅನ್ನೋ ಮಾತನ್ನು ಏನು ಹೇಳಿದ್ರು, ಅದು ಈ ಷೇರು ಮಂಟಪದ ಸಾರ್ಥಕತೆಗೆ ಅದೊಂದು ಉದಾಹರಣೆ ಅಂತ ನಾನು ಭಾವಿಸ್ತೇನೆ. ಇಂತಹ ಅದ್ಭುತವಾದ ಷೇರು ಮಂಟಪದ ಪರಿಕಲ್ಪನೆಯನ್ನು ಕಂಡು ಅದನ್ನು ಕಾರ್ಯರೂಪಕ್ಕೆ ತಂದಂಥ ಶ್ರೀ KG ಕೃಪಾಲ್ ಅವರಿಗೆ ನಾವೆಲ್ಲ ಹೃತ್ಪೂರ್ವಕವಾಗಿ ಅಭಿನಂದಿಸಬೇಕಾಗುತ್ತೆ. ನಮ್ಮ ಸಂಸ್ಕೃತಿಯಲ್ಲಿ ವರ್ಣ ಮಾತ್ರಂ ಕಲಿಸಿದಾತನ್ ಗುರು ಅಂತ ಹೇಳ್ತೇವೆ ನಾವು. ಒಬ್ಬರಿಂದ ಒಂದು ಅಕ್ಷರವನ್ನು ಕಲಿತಿದ್ದೇವೆ ಅಂದರೆ ಅವರು ನಮಗೆ ಗುರುಗಳ ಸಮಾನ ಅಂತ ಹೇಳ್ತಾರೆ. ಹಾಗಿರುವಾಗ ಇಷ್ಟೆಲ್ಲ ಜನರ ಬದುಕಿಗೆ ದಾರಿದೀಪವನ್ನು ತೋರಿಸ್ತಾ ಇರ್ತಕ್ಕಂಥ, ಬದುಕಿಗೆ ಒಂದು ನೆಮ್ಮದಿಯನ್ನು ಕೊಡ್ತಾ ಇರ್ತಕ್ಕಂಥ KG ಕೃಪಾಲ್ ಅವರ ಕಾರ್ಯಕ್ರಮಗಳು, ಅವರ ಮಾರ್ಗದರ್ಶನ ಪುಸ್ತಕ ಏನಿದೆ ಅದು ನಿಜಕ್ಕೂ ಶ್ಲಾಘನೀಯವಾದದ್ದು ಮತ್ತು ಅನುಕರಣೀಯವಾದದ್ದು. ಮತ್ತೊಂದು ವಿಶೇಷ ನಾನು ಕಂಡದ್ದು, ಭಾನುವಾರದ ಬೆಳಿಗ್ಗೆ ಇಡೀ ಸಭಾಂಗಣ ತುಂಬಿದೆ. ಯಾರಿವರು ಇಷ್ಟೊಂದು ಜನ ಬಂದು ಸೇರಿದ್ದಾರಲ್ಲ ಅಂತ ನೋಡಿದ್ರೆ, ಬೆಂಗಳೂರಿಂದ ಎಷ್ಟು ಜನ ಬಂದು ಈ ಸಭಾಂಗಣದಲ್ಲಿ ಈ ಸಭೆಯಲ್ಲಿ ಆಸೀನರಾಗಿದ್ದಾರೋ ಅಷ್ಟೇ ಜನ ಬೆಂಗಳೂರಿನಿಂದ ಹೊರಗಿನಿಂದ ಬಂದು ಇಲ್ಲಿ ಆಸೀನರಾಗಿದ್ದಾರೆ. ಅದು ತಮ್ಮ ಸ್ವಂತ ಹಣದಿಂದ ಖರ್ಚು ಮಾಡಿಕೊಂಡು ಬಂದು ಇಲ್ಲಿ ಈ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಅಂದರೆ ಅದರ ಮಹತ್ವ ನಮಗೆ ಅರ್ಥವಾಗುತ್ತೆ. ಅವರಿಗೆ ಈ ಕಾರ್ಯಕ್ರಮದಲ್ಲಿ ಆಸಕ್ತಿ ಇದೆ, ಇದರಿಂದ ಅವರಿಗೆ ಅನುಕೂಲತೆ ಆಗಿದೆ. ಹಾಗೆ 4 ಜನಕ್ಕೆ ಅನುಕೂಲತೆ ಮಾಡಿಕೊಡುವ ಅವಕಾಶವೂ ಉಂಟು. ಆ ಕೃತಜ್ಞತೆಯ ಜೊತೆಗೆ ಕಲಿಯುವ ಮತ್ತಷ್ಟು ಹಂಬಲ ಎಲ್ಲವೂ ಸಹ ಇವತ್ತಿನ ಈ ಸಭೆಯಲ್ಲಿ ಕಂಡು ಬರ್ತಾ ಇದೆ. ಹಾಗಾಗಿ ಇಂತಹ ಒಂದು ಸಭೆ ರೂಪುಗೊಳ್ಳೋದಕ್ಕೆ ಕಾರಣರಾದವರು ನಮ್ಮ ಕೃಪಾಲ್ ಅವರು ಹಾಗೂ ಅವರ ತಂಡದವರು. ಹೃತ್ಪೂರ್ವಕವಾಗಿ ಅವರನ್ನು ಅಭಿನಂದಿಸಬೇಕಾಗುತ್ತೆ. ಕೃಪಾಲ್ ಅವರು ಈಗಾಗಲೇ ಒಂದು ಪುಸ್ತಕ ಪ್ರಕಟಿಸಿದ್ದಾರೆ. 2ನೇ ಪುಸ್ತಕ ಷೇರು ಹೂಡಿಕೆ ಕಲಿ ತಿಳಿ ನಲಿ. ಈ ಪುಸ್ತಕ ಈಗಷ್ಟೇ ಲೋಕಾರ್ಪಣೆ ಆಗಿದೆ. ತುಂಬ ಪುಟ್ಟ ಪುಸ್ತಕ, 94 ಪುಟಗಳು ಮಾತ್ರ ಇದೆ. ಬೆಲೆ 100 ರೂಪಾಯಿ. ಆದರೆ ಈಗಾಗಲೇ ಹರಿಪ್ರಸಾದ್ ಅವರು ಹೇಳಿದ ಹಾಗೆ 75 ರೂಪಾಯಿಗಳಿಗೆ ಈ ಪುಸ್ತಕವನ್ನು ಇವತ್ತು ಮಾರಾಟ ಮಾಡ್ತಿದ್ದೇವೆ ಅಂತ ಹೇಳಿದ್ದಾರೆ. ದಯವಿಟ್ಟು ಪ್ರತಿಯೊಬ್ಬರೂ ಒಂದು ಪುಸ್ತಕ ಅಲ್ಲ, ಕನಿಷ್ಠ 3 ಪುಸ್ತಕವನ್ನು ತಾವು ಕೊಂಡ್ಕೋಬೇಕು. 3ಕ್ಕಿಂತ ಹೆಚ್ಚು ಕೊಂಡ್ಕೊಂಡ್ರೆ ಖಂಡಿತ ನನಗೆ ಸಂತೋಷವಾಗುತ್ತೆ. ಒಂದು ಪುಸ್ತಕ ಸಾಕಲ್ವಾ ಸರ್? 3, 4, 5 ತಗೊಂಡು ಏನು ಮಾಡಲಿ ಅಂದರೆ ಮತ್ತೇನೂ ಮಾಡಬೇಕಾಗಿಲ್ಲ. ನಿಮ್ಮ ಮನೆಯಲ್ಲಿ ಸಮಾರಂಭಗಳು ನಡೆಯುತ್ತೆ, ಅಲ್ಲಿ ತಾಂಬೂಲವನ್ನು ಕೊಡ್ತೀರಿ, ತಾಂಬೂಲದ ಜೊತೆಯಲ್ಲಿ ತೆಂಗಿನಕಾಯಿಯನ್ನು ಕೊಡ್ತೀರಲ್ಲ, ಆ ತೆಂಗಿನಕಾಯಿಯ ಬದಲು ಈ ಷೇರು ಹೂಡಿಕೆ ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟರೆ ನಿಮ್ಮ ಬದುಕು ಧನ್ಯವಾಗುತ್ತೆ. ಹಾಗೆ ಯಾರು ತಾಂಬೂಲವನ್ನು ಸ್ವೀಕರಿಸ್ತಾರೆ ಅವರಿಗೂ ಒಂದು ಹೊಸ ದಾರಿ ತಿಳಿಯುವ ಹಾಗೆ ಆಗುತ್ತೆ.
ಅತ್ತಿಮಬ್ಬೆಯನ್ನು ಇವತ್ತು ನಾವು ಸ್ಮರಿಸ್ಕೋತಾ ಇರೋದು. ದಾನ ಚಿಂತಾಮಣಿ ಅಂತ ಆಕೆಯನ್ನು ಕರೀತಾ ಇರೋದು ಕೇವಲ ಗ್ರಂಥದಾನ ಮಾಡಿದ್ದಕ್ಕಾಗಿ. ಗ್ರಂಥದಾನವನ್ನು ಆಕೆ ಮಾಡ್ತಾ ಇದ್ಲು. ಹಾಗೆ ದಾನ ಚಿಂತಾಮಣಿಯ ಮಟ್ಟಕ್ಕೆ ನಾವು ಇಳಿದಿದ್ದರೂ ಸಹ ಒಂದು 4 ಜನರಿಗೆ ಮಾರ್ಗದರ್ಶನ ಕೊಡಬಹುದಾದಂಥ ಇಂತಹ ಉತ್ತಮ ಕೃತಿಯನ್ನು ನೀವು ಪುಸ್ತಕ ತಾಂಬೂಲು ರೂಪದಲ್ಲಿ ಕೊಟ್ಟರೆ ಅದಕ್ಕಿಂತ ಹೆಚ್ಚಿನ ಸಾರ್ಥಕತೆ ಮತ್ತೊಂದಿಲ್ಲ ಅಂತ ನನ್ನ ಅನಿಸಿಕೆ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಒಬ್ಬ ಮನುಷ್ಯನ ಬದುಕಿನ ಉದ್ದೇಶವೇನು ಅಂತ ಕೇಳಿದಾಗ ಪುರುಷಾರ್ಥಗಳನ್ನು ಪ್ರಸ್ತಾಪಿಸುತ್ತೆ. ಧರ್ಮ, ಅರ್ಥ, ಕಾಮ, ಮೋಕ್ಷ. ಧರ್ಮದ ನಂತರ ಅರ್ಥ. ಪ್ರತಿಯೊಬ್ಬರೂ ದುಡಿಯಬೇಕು, ಪ್ರತಿಯೊಬ್ಬರೂ ಕೆಲಸ ಮಾಡಬೇಕು, ಸಂಪಾದನೆ ಮಾಡಬೇಕು. ಆ ಸಂಪಾದನೆಯಲ್ಲಿ ಕಾಮ ಅನ್ನೋದು ಏನಿದೆ, ಬಯಕೆಗಳು ಅನ್ನೋದು ಏನಿದೆ, ಇಚ್ಛೆ ಅನ್ನೋದು ಏನಿದೆ, ಬದುಕಲ್ಲಿ ಏನೆಲ್ಲ ಅನುಭವಿಸಬೇಕು ಅನ್ನೋ ಆಸೆ ಇದೆ, ಆ ಎಲ್ಲ ಕಾಮವನ್ನು ನಾವು ದುಡಿದಂಥ ಹಣದಲ್ಲಿ ಧರ್ಮ ಮಾರ್ಗದಲ್ಲಿ ಅವನ್ನು ಬಳಸಬೇಕು. ಆಗ ನಮಗೆ ಮೋಕ್ಷ ಬರುತ್ತೆ ಅನ್ನೋ ಮಾತನ್ನು ಬಹಳ ಸೂಚ್ಯವಾಗಿ ಹೇಳಿದ್ದಾರೆ. ಹಾಗಾಗಿ ನಾವೆಲ್ಲ ದುಡಿಬೇಕು ಅನ್ನೋದು ಸತ್ಯ, ಅನುಮಾನವೇ ಇಲ್ಲ. ಇಲ್ಲಿ ಮತ್ತೊಂದು ಸೂಕ್ಷ್ಮವನ್ನು ನಾವು ಅರ್ಥಕೋಬೇಕಾಗುತ್ತೆ. 1 ರೂಪಾಯಿಯನ್ನು ಉಳಿಸಿದರೆ 2 ರೂಪಾಯಿ ದುಡಿದ ಹಾಗೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ದುಡಿದು ಖರ್ಚು ಮಾಡೋ ಬದಲು ಎಲ್ಲೋ ಒಂದು ಕಡೆ ಹೂಡಿಕೆ ಅನ್ನೋದು ಬೇಕು ಅನ್ನೋ ವಿಚಾರವನ್ನು ಬಹಳ ಸೂಕ್ಷ್ಮವಾಗಿ ಪ್ರಸ್ತಾಪಿಸಿದ್ದಾರೆ. ಆ ಒಂದು ಕಾರಣಕ್ಕಾಗಿ ನಾವಿಲ್ಲೆಲ್ಲ ಸೇರಿದ್ದೇವೆ. ಇವತ್ತಿನ ಅಧ್ಯಕ್ಷ ಸ್ಥಾನ ವಹಿಸೋದಕ್ಕೆ ನಾನು ಅನರ್ಹ. ಯಾಕಂದರೆ ನನಗೆ ದುಡಿಯೋದು ಗೊತ್ತೇ ಹೊರತು ಅರ್ಥ ನಿರ್ವಹಣೆ ನನಗೆ ಏನೇನೂ ಗೊತ್ತಿಲ್ಲ. ಅಜ್ಞ, ಅಕ್ಷರ ಮಾಲೆಯನ್ನು ತಿಳಿಯದಂತಹ ಒಬ್ಬ ಸಾಮಾನ್ಯ ಮನುಷ್ಯ. ಮತ್ತೇನು ಸರ್ ಮಾಡ್ತೀರಿ, ದುಡ್ಡು ಹಣನೆಲ್ಲ ಅಂದರೆ ನಮ್ಮ ಹೋಮ್ ಮಿನಿಸ್ಟರ್ ಕಮ್ ಫೈನಾನ್ಸ್ ಮಿನಿಸ್ಟರ್ ಅವರಿಗೆ ಕೊಟ್ಟು ಬಿಡ್ತೇನೆ. ಅವರು ಅದನ್ನು ಯಶಸ್ವಿಯಾಗಿ ನಿರ್ವಹಿಸ್ಕೊಂಡು ಬರ್ತಾ ಇದ್ದಾರೆ. ವಾಸ್ತವದಲ್ಲಿ ಅವರು ಈ ಸ್ಥಾನಕ್ಕೆ ಅರ್ಹರಾಗಿದ್ದರು ಅನ್ನೋದು ನನ್ನ ಒಂದು ಅನಿಸಿಕೆ. ವೈದ್ಯನಾಗಿ ಅನೇಕ ಕಡೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳನ್ನು